ಮಂಡ್ಯ ವಿಧಾನಸಭಾ ಕ್ಷೇತ್ರದ ವಿವಿಧ ಗ್ರಾಮಗಳ 8 ಕೋಟಿ ವೆಚ್ಚದ ಅಭಿವೃದ್ಧಿ ಕಾಮಗಾರಿಗಳ ಗುದ್ದಲಿ ಪೂಜೆ ನೆರವೇರಿಸಿದ ಶಾಸಕ ರವಿಕುಮಾರ್ ಗಣಿಗ. ಮಂಡ್ಯ ತಾಲೂಕಿನ ಕೋಡಿಹಳ್ಳಿ, ಗರುಡನಹಳ್ಳಿ, ಬೇಬಿ ಕಾರೆಕಟ್ಟೆ, ತರಣಿಗೆರೆ, ಗುತ್ತಿಗಾನಹಳ್ಳಿ, ತಂಗಳಗೆರೆ, ಕಂಬದಹಳ್ಳಿ, ಚಂದಗಾಲು, ನರಗಲ್ಲು ಗ್ರಾಮಗಳಲ್ಲಿ ಜಿಲ್ಲಾ ಪಂಚಾಯತ್ ಮಂಡ್ಯ ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆ ವತಿಯಿಂದ 2023-24ನೇ ಸಾಲಿನ ಜಲಜೀವನ್ ಮಿಷನ್ ಯೋಜನೆ ಅಡಿಯಲ್ಲಿ ಕುಡಿಯುವ ನೀರಿನ ಪೈಪ್ಲೈನ್ ಹಾಗೂ ಗ್ರಾಮದ ಮನೆಗಳಿಗೆ ನಲ್ಲಿ ಸಂಪರ್ಕ ಕಾಮಗಾರಿಯ ಗುದ್ದಲಿ ಪೂಜೆಯನ್ನು ಶಾಸಕರಾದ ರವಿಕುಮಾರ್ ಗಣಿಗ ನೆರವೇರಿಸಿದರು. ಈ ಸಂದರ್ಭದಲ್ಲಿ ಮನ್ಮೂಲ್ ನಿರ್ದೇಶಕರಾದ ಯುಸಿ ಶಿವಕುಮಾರ್, ಕಾಂಗ್ರೆಸ್ ಮುಖಂಡರಾದ ತ್ಯಾಗರಾಜ್, ನಿಂಗರಾಜ್, ಚಿಕ್ಕಬಳ್ಳಿ ಕೃಷ್ಣ, ಸ್ಥಳೀಯ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರುಗಳು ಹಾಗೂ ಗ್ರಾಮದ ಮುಖಂಡರು ಹಾಗೂ ಇತರರು ಉಪಸ್ಥಿತರಿದ್ದರು. ಗಿರೀಶ್, NKS TV4 ನ್ಯೂಸ್, ಮಂಡ್ಯ. ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ಯೋಜನೆಯಾದ ಜಲಜೀವನ್ನಲ್ಲಿ 32 ಲಕ್ಷ ರೂಪಾಯಿಯನ್ನ ಗರ್ನಳ್ಳಿ ಒಂದೂರಿಗೆ ನಾವು ಹಾಕಿದ್ದೀವಿ. ಅತಿ ಶೀಘ್ರದಲ್ಲೇ ನಿಮ್ಮೂರಿಗೆ ಮನೆಗೆ ಪಡಾಯಿ ಬರುತ್ತೆ. ಈಗ ಗ್ರಾಮಸ್ಥರ ಒತ್ತಾಯ ಈ ರೋಡ್ ಅನ್ನ ಮಾಡಿಕೊಳ್ಬೇಕು ಅಂತ ಇದನ್ನ ಈಗ ಗ್ರಾಮೀಣ ಅಭಿವೃದ್ಧಿ ರಸ್ತೆಗಳ ಏನು ಮುಖ್ಯಮಂತ್ರಿಗಳು ವಿಶೇಷ ಅನುದಾನ ಕೊಟ್ಟರೆ ಅದನ್ನು ಸೇರಿಸ್ತೀನಿ. ಈಗ ಇನ್ನು 1 ತಿಂಗಳಲ್ಲಿ ಬಂದು ಟೆಂಡರ್ ಏನೋ ಬೇಗ ಆಯ್ತು ಅಂದ್ರೆ 1 ತಿಂಗಳಲ್ಲಿ ಬಂದು ಪೂಜೆ ಮಾಡಿ MP ಎಲೆಕ್ಷನ್ಗೆ 6 ಒಳಗೆ ನಮ್ಮ ಕಾರ್ ತಗೊಂಡಾಗ ನಿಮ್ಮ ಹತ್ರ ಬಂದು ಓಡ್ತೀವಿ. ಆಯ್ತಾ? ಹಾಕ್ತಿದೀವಿ ಈಗ ಅದು ಟೆಂಡರ್ ಬೇಕಾದ್ರೆ ಈಗ 1 ತಿಂಗಳಲ್ಲಿ ಬಂದು ಪೂಜೆ ಮಾಡ್ತೀನಿ. ನಮ್ಮ ಸರ್ಕಾರ ಬಂದ ಮೇಲೆ ಗರ್ನಳ್ಳಿ ಒಂದಕ್ಕೆ 1 ತಿಂಗಳಿಗೆ 90 ಲಕ್ಷ ರೂಪಾಯಿಯನ್ನ ಖರ್ಚು ಮಾಡ್ತಿದೆ. ಎಷ್ಟು? 90 ಲಕ್ಷ ಪ್ರತಿ ತಿಂಗಳು, ಅಂದ್ರೆ ವರ್ಷಕ್ಕೆ 11 ಕೋಟಿ. ಎಷ್ಟು? 11 ಕೋಟಿ ರೂಪಾಯಿನ ಗರ್ನಳ್ಳಿ ಕೊಡ್ತದೆ. ಯಾರು ಕೊಡ್ತಾ ಇದೆಯಪ್ಪ, ಏನ್ ಕೊಡ್ತಾ ಇದ್ದಾರೆ ರವಿಕುಮಾರ್ ಅಂತ ಕೇಳ್ಬೋದು. ನಿಮ್ಮ ಮನೆಯವರಿಗೆಲ್ಲ 2-2 ಸಾವಿರ ರೂಪಾಯಿ ಕೊಡ್ತಾ ಇದೀವಿ ತಿಂಗಳ. ನೀವು ಕರೆಂಟ್ ಬಿಲ್ ಕಟ್ಟಬೇಕಾಗಿತ್ತು, ನೀವು ಕರೆಂಟ್ ಬಿಲ್ ಫ್ರೀ ಮಾಡಿದೀವಿ. ನಿಮ್ಮ ಮನೆಯವ್ರ ಬಸ್ಸಲ್ಲಿ ಓಡಾಡಿದ್ರೆ ಫ್ರೀ ಮಾಡಿದೀವಿ. ನಿಮ್ಮ ಮಕ್ಕಳನ್ನ ಓದಿಸಿ ಅವ್ರಿಗೆ ಕೆಲಸ ಇಲ್ಲ ಅಂದ್ರೆ ಡಿಗ್ರಿ ಓದಿದವ್ರಿಗೆ 3 ಸಾವಿರ ರೂಪಾಯಿ, ಇವರು ಡಿಪ್ಲೊಮಾ ಓದಿರೋರಿಗೆ 1.5 ಸಾವಿರ ತಿಂಗಳ ಕೊಡ್ತಾ ಇದೀವಿ. ಅದ ನಂತರ ಅಕ್ಕಿ 10 ಕೆಜಿ ಅಕ್ಕಿ ಕೊಡಬೇಕಾಗಿತ್ತು, ಕೇಂದ್ರ ಸರ್ಕಾರ ಅಕ್ಕಿ ಕೊಡ್ಲಿಲ್ಲ ಅಂತೇಳಿ 5 ಕೆಜಿ ಅಕ್ಕಿ ದುಡ್ಡನ್ನ ಅಕೌಂಟ್ ಖರ್ಚು 90 ಲಕ್ಷ ರೂಪಾಯಿ ಬರುತ್ತೆ. ನಿಮ್ಮ ಈಗ 1 ಕೋಟಿ 32